ಪ್ರತಿ ದಿವಸ ಓಡಾಟ ಆ ಮಗು ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ನಮ್ಮ ರಾಘು ವಿಜಯ ರಾಘವೇಂದ್ರ ಅವನಿಗೆ ಧೈರ್ಯ ದುಃಖನ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಬೇಡ್ಕೊತೀನಿ. ನಾನು ಮಗು ಯಾಕೆ ಅದರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಶಾಂತಿ ಇಲ್ಲಿ ಬಂದು ವಿಜಯವ್ರನ್ನ ಭೇಟಿ ಮಾಡೋದೇ ಬಹಳ ಕಷ್ಟಕರವಾದಂಥ ಒಂದು ವಿಷಯವಾಗಿತ್ತು. ನಾವು ಭೇಟಿಯಾದಾಗಲೆಲ್ಲ ಅವರು ಬಹಳ ಒಂದು ಆತ್ಮೀಯತೆಯಿಂದ ಬಹಳ ಒಂದು ವಿಶ್ವಾಸದಿಂದ ಎಲ್ಲರೊಂದಿಗೆ ಮಾತಾಡಿದಂಥ ವ್ಯಕ್ತಿ. ಸಾವಧಾನ್, ಟಾಟಾ ನಿಯೋ ಸೇಲ್ ಪರೇಡ್ 70% ವರೆಗೆ ರಿಯಾಯಿತಿ. ಎಲೆಕ್ಟ್ರಾನಿಕ್ಸ್, ಗ್ರೋಸರಿ, ಫ್ಯಾಷನ್ ಮತ್ತು ಎಲ್ಲದರ ಮೇಲೆ ಆಗಸ್ಟ್ 10 ರಿಂದ 13 ಡೌನ್ಲೋಡ್ ಮಾಡಿ. ವೆಲ್ಕಮ್ ಬ್ಯಾಕ್. ಸ್ಪಂದನ ನಗು ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ತಮ್ಮ ಬದುಕಿನ ಖುಷಿಯನ್ನು ಕಳೆದುಕೊಂಡಂತಹ ದಿನ ಇವತ್ತು. ಪ್ರತಿಯೊಬ್ಬರು ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ವಿಜಯ ರಾಘವೇಂದ್ರ ಅವರಿಗೆ ದುಃಖದ ಅಪ್ಪುಗೆ ಎಲ್ಲರೂ ಕೂಡ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿ ಕೆ ಶಿವರಾಮ್ ಅವರ ಮಲ್ಲೇಶ್ವರಂನ ನಿವಾಸದ ಮುಂಭಾಗದಲ್ಲಿ ಅವರ ಮಗಳ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ತಂದೆ ತಾಯಿಗಳಿಗೆ ಪ್ರತಿ ಸಲ ಮನೆಗೆ ಬಂದಾಗ ಮಗಳು ಖುಷಿ ಖುಷಿಯಿಂದ ಓಡಾಡ್ತಾ ಇದ್ಲು. ಇವತ್ತು ಅದೇ ಮಗಳು ಮನೆಯ ಮುಂದೆ ಶವವಾಗಿ ಮಲಗಿದ್ದಂತಹ ಆ ಸಂದರ್ಭ ಇದೆಯಲ್ಲ, ಯಾವ ತಂದೆ ತಾಯಿಗಳಿಗೂ ಕೂಡ ಈ ರೀತಿಯಾದಂತಹ ಸಿಚುಯೇಷನ್ ಬರೋದು ಬೇಡ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತಾರೆ. ವಿಜಯ ರಾಘವೇಂದ್ರ ಕೂಡ ಚಿಕ್ಕ ಮಗು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಸಾಂತ್ವನ ಹೇಳ್ತಿದ್ದಾರೆ. ಏನು ನಮ್ಮ ಪ್ರತಿನಿಧಿ ಆಶಿಕ್ ಅವರು ನಟ ಶರಣ್ ಅವರನ್ನ ಮಾತನಾಡಿಸಿದ್ರು. ಆ ಶರಣ್ ಅವರು ವಿಜಯ ರಾಘವೇಂದ್ರ ಜೊತೆಗೆ ಸ್ಪಂದನ ಅವರ ಜೊತೆಗಿದ್ದಂತಹ ಆ ಒಡನಾಟ ಹೇಗಿದ್ರು ಸ್ಪಂದನ ಅನ್ನೋದನ್ನ ಬಿಚ್ಚಿಟ್ರು. ಬನ್ನಿ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ. ಈಗ ನಮ್ಮ ಜೊತೆಗೆ ಹಿರಿಯ ನಟರಾಗಿರುವಂತಹ ಶರಣ್ ಇದ್ದಾರೆ, ಅದೇ ರೀತಿ ನಿರ್ದೇಶಕರಾಗಿ ತರುಣ್ ಸುಧೀರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬಹಳ ನೋವಿನ ಸಂಗತಿ, ಇಡೀ ಚಿತ್ರರಂಗಕ್ಕೆ ನೀವು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು, ಏನ್ ಹೇಳ್ತೀರಿ ಸರ್? ಅವ್ರ ಒಡನಾಟ, ಅವರ ಮನೆಯ ಒಡನಾಟ ನಮಗೆ ಇದೆ, ಬಹಳ ಹತ್ತಿರದ ಒಡನಾಟ ಇದೆ. ಅವ್ರ ಮನೆ ಊಟ ಮಾಡಿದ್ದೀವಿ, ಊಟಕ್ಕೆ ಕರೆದಿದ್ದಾರೆ. ಎಷ್ಟು ಭಾರ ಆಗುತ್ತೆ ಮನಸ್ಸಿಗೆ ಅಂತಂತಂದ್ರೆ, ಅಷ್ಟು ಪ್ರೀತಿಯಿಂದ, ನಾನಲ್ಲ, ನೀವು ಬೇಕಾದ್ರೆ ಯಾರನ್ನೇ ಕೇಳಿ, ಅವರ ಸಹವಾಸವಿರುವಂಥ ಯಾರನ್ನೇ ಕೇಳಿ, ಎಲ್ಲರೂ ಕೂಡ ಇದನ್ನೇ ಹೇಳ್ತಾರೆ ಸರ್. ಅಷ್ಟು ಸ್ವಚ್ಛ ಮನಸ್ಸಿನ ಸಂಸಾರ ಅದು. ನಾನು ಆವಾಗಲೇ ಹೇಳಿದೆ, ಗಂಡ ಹೆಂಡತಿ ಅಂತಂದರೆ ಹಿಂಗಿರಬೇಕು ಅಂತನ್ನೋ ಅಂಥ ಒಂದು ಎಕ್ಸಾಂಪಲ್ಸ್ ಇದೆ, ಮಾದರಿ ಇದೆಯಲ್ಲ ಸರ್, ಆ ಥರದ್ದೊಂದು ಮಾದರಿಯ ಸಂಸಾರ ಸರ್ ಅದು. ನನಗೆ ರಾಘು ಅವ್ರನ್ನ ಸ್ಪಂದನ ಅವ್ರು ಇಲ್ಲದೆ ಒಬ್ಬಂಟಿಯಾಗಿ ನಿಂತು ನೋಡೋದೇ ಭಾರ ರೀ. ಅದು ಹೆಂಗಿರಿ ನೋಡೋದು, ನನಗೆ ನನಗೆ ವರ್ಡ್ಸೇ ಬರಲಿಲ್ಲ. ಅವ್ರಿಗೆ ಹಂಗೆ ಹೇಳಿದ್ದು ನಾನು, ಸರ್ ನಿಮಗೆ ಸಾಂತ್ವನ ಹೇಳೋದಕ್ಕೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ಭಗವಂತ ನಿಮ್ಗೆ ಶಕ್ತಿ ಕೊಡಲಿ ಅಂತ ಹೇಳಿ. ಸ್ಪಂದನ ಅವರು ಇಬ್ಬರು ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಗೆಳೆಯರು ಹೇಳ್ತಾ ಇದ್ರು. ಒಂದು ಶೌರ್ಯ, ಇನ್ನೊಂದು ವಿಜಯ ರಾಘವೇಂದ್ರ ಸರ್ ಅವರು. ಅದು ಅಷ್ಟೇ ಮಗು ಮನಸ್ಸುಗಳು ಅವರೆಲ್ಲರೂ ಕೂಡ. ಸ್ಪಂದನ ಅವರಿಂದ ಹಿಡ್ಕೊಂಡು ನಾನು ಹೇಳ್ತೀನಿ, ಅದೊಂದು 3 ಮಗು ಮನಸ್ಸಿನ ಹೃದಯಗಳು.
ಎಷ್ಟು ಸ್ವಚ್ಛ ಇಲ್ಲಿ ಅಂತಂತಂದ್ರೆ ನೋಡಿ, ಅವ್ರ ಎಲ್ಲಾ ಫೋಟೋದಲ್ಲೂ ನೋಡಿ ಅವ್ರ ನಗುವಿನಲ್ಲೇನೆ ಆ ಮುಗ್ಧತೆ, ಆ ಪ್ರೀತಿ, ಆ ಆತ್ಮಹತ್ಯೆ ನೀವೆಲ್ಲ ನೋಡಿ ನಗ್ನಗ್ತಾ ಇರೋವಂಥದ್ದೇ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹರಿದಾಡ್ತಾ ಇದೆಯಲ್ಲ, ಎಲ್ಲ ವಿಡಿಯೋ ಕ್ಲಿಪ್ಸು ಅದು ಇದನ್ನೆಲ್ಲ ಕೂಡ ಎಲ್ಲಾದ್ರೂ ನೋಡಿದ್ರೆ ಅವರು ನಾರ್ಮಲ್ ಆಗಿರೋದಿಲ್ಲ, ಖುಷಿಯಾಗಿ ಸಂತೋಷವಾಗಿ ನಗ್ನಕ್ಕೊಂಡು ಎಲ್ಲಾರನ್ನೂ ಆತ್ಮೀಯವಾಗಿ ಇದ್ನು ಅಂತ. ಆ ಥರದ್ದು ಒಂದು ಸಂಸಾರ ಸರ್. ಇದನ್ನ ಅರಗಿಸ್ಕೊಳ್ಳೋಕೆ ನನಗೆ ಆಗ್ತಾ ಇಲ್ಲ. ಆ ಭಗವಂತ ಆ ಫ್ಯಾಮಿಲಿಗೆ ಶಕ್ತಿ ಕೊಡಲಿ ಅಂತ. ಹಿರಿಯರಲ್ಲಿ ವಿಜಯ ರಾಘವೇಂದ್ರ ಅವರು ಫ್ಯಾಮಿಲಿಯಾಗಿ ಬಹಳ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ಬಹಳ ಏರಿಳಿತಗಳನ್ನ ನೋಡಿರುವಂತಹ ಸಂದರ್ಭದಲ್ಲಿ ಸ್ಪಂದನ ಅವರು ಬಹಳ ಬ್ಯಾಕ್ ಬೋನ್ ಆಗಿ ನಿಂತಿದ್ರು ಅಂತ ನಾವು ಕೇಳ್ಪಟ್ವಿ. ಎಷ್ಟರ ಮಟ್ಟಿಗೆ ಸರ್ ಒಬ್ಬ ಆಕ್ಟರಿನ ಬದುಕಿನಲ್ಲಿ ಇದು ಸಹಜ. ಯಾವುದು ಈ ವರ್ಷದಂಗೆ ಮುಂದಿನ ವರ್ಷ ಇರಲ್ಲ, ಅದ್ರ ಮುಂದಿನ ವರ್ಷದಂಗೆ ಅದು ಇರಲ್ಲ. ನಮ್ಮ ಬದುಕೇ ಹಾಗೆ, ಏರಿಳಿತಗಳು. ಯಾವಾಗ ಈ ಥರದ್ದು ಒಂದು ಸಂಗಾತಿ ನಮಗೆ ಶಕ್ತಿಯಾಗಿ ಬೆನ್ನೆಲುಬಾಗಿ ಹಿಂದೆ ನಿಂತ್ಕೊಳ್ತಾರೆ ಗೊತ್ತಾ, ಅವರ ಇದು ಮಾತ್ರನೇ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಹಂಗಿರೋದು. ಇವತ್ತು ವಿಜಯ್ ಸರ್ ಅವರ ವೃತ್ತಿ ಬದುಕು ಅಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ವರ್ಷಗಳು ನಿರಂತರವಾಗಿ ಇಲ್ಲಿ ತನಕ ಸಾಗಿ ಬಂದಿದೆ ಅಂತ ಅನ್ನೋದರಲ್ಲಿ ಇವರ ಪಾತ್ರ ತುಂಬಾ 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 ದೊಡ್ಡದಾಗಿದೆ ಸರ್, ತುಂಬಾ ದೊಡ್ಡದಾಗಿದೆ. ಸೊ ಪ್ರತಿಯೊಬ್ಬರ ಕಲಾವಿದರುಗಳಲ್ಲೂ ಕೂಡ ಆ ಏರಿಳಿತಗಳಿದ್ದೇ ಇರುತ್ತೆ. ಇದೆಲ್ಲಾನು ಕೂಡ ಅವ್ರ ಬೆನ್ನೆಲುಬಾಗಿ ಅವರೇ ಹೇಳಿದ್ದಾರೆ ಎಷ್ಟೋ ಸಲ ಅದನ್ನ, ನನಗೆ ನನ್ನ ಬ್ಯಾಕ್ ಬೋನು ಅಂತ ಅನ್ನೋ ಥರದ. ಇವತ್ತು ಆ ಥರದೊಂದು ಬ್ಯಾಕ್ ಬೋನ್ ಇಲ್ಲ ಅಂತ ಅನ್ನೋಂಥ ಸ್ಥಿತಿ ಇದೆಯಲ್ಲ ಸರ್, ಇದನ್ನ ಹೇಗೆ ಅರಗಿಸ್ಕೊಳ್ಳೋದು ಅಂತ ನನಗಂತೂ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಪದೇ ಪದೇ ಹೃದಯಾಘಾತಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ನಿಮ್ಮ ಯಂಗ್ಸ್ಟರ್ಸ್ ಇದ್ದಾರೆ ಸಾಕಷ್ಟು ಜನ, ನಿಮ್ಮ ಹಿರಿಯರು ಇದ್ದಾರೆ, ಎಲ್ರಿಗೂ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಒಬ್ಬ ಆಸ್ ಅ ಆಕ್ಟರ್ ಆಗಿ ಅಂತ? ಏನಿಲ್ಲ ಸರ್, ಯಾಕಂದ್ರೆ ನನಗೆ ಇವ್ರ ವಿಚಾರ ನನಗೆ ಗೊತ್ತಲ್ವಾ, ತುಂಬಾ ಹೆಲ್ತ್ ಕಾನ್ಶಿಯಸ್ಸು. ರಾಘು ಸರ್ ಅವರಾಗಿರ್ಬೋದು, ಇತ್ತೀಚಿನ ಇದರಲ್ಲಿ ಬಹಳ ಊಟದ ವಿಚಾರ, ವ್ಯಾಯಾಮದ ವಿಚಾರ ಎಲ್ಲರೂ ಕೂಡ ಅದನ್ನ ತುಂಬಾನೇ ಇದರಾಗಿದ್ದು ಅಂದ್ಕೊಂಡಿದ್ದು. ಇವತ್ತು ನಮಗೊಂದು ದೊಡ್ಡ ಪ್ರಶ್ನೆ ಬೀಳುವಂಥದ್ದು ಸ್ಟ್ರೆಸ್ಸಾ ಅಥವಾ ನಮ್ಮ ಇವತ್ತು ಬದುಕು ನಮ್ಮ ಮೇಲೆ ಎಸಿತಾ ಇರುವಂಥ ಸವಾಲುಗಳ ಚಾಲೆಂಜಸ್ ಅಥವಾ ಕಾಂಪಿಟೇಷನ್ ಏನು ಅಂತಲೂ ಗೊತ್ತಾಗಲ್ಲ. ಆದಷ್ಟು ಎಲ್ಲರನ್ನೂ ಕೂಡ ಈ ಫ್ಯಾಮಿಲಿಗೆ ಆಶೀರ್ವದಿಸಲಿ ಅಂತ ಅನ್ನುವಂಥದ್ದು ನನಗೆ ಭಗವಂತ ಶಕ್ತಿ ಕೊಡಲಿ ಅಷ್ಟೇ. ಇದಿಷ್ಟು ಹಿರಿಯ ನಟರಾಗಿರುವಂತಹ ಶರಣ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ನೋಡಿ, ಮಧ್ಯಾಹ್ನದವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ. ಸಾಲು ಸಾಲು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಿದ್ದಾರೆ, ಚಿತ್ರರಂಗದವರು ಬರ್ತಿದ್ದಾರೆ, ರಾಜಕೀಯ ರಂಗದವರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ಸ್ಪಂದನ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡು ವಿಜಯ ರಾಘವೇಂದ್ರ ಅವರಿಗೆ ಸಾಂತ್ವನವನ್ನ ಹೇಳಿ ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ತಾವು ಗಮನಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಯಾವಾಗ ಮಧ್ಯರಾತ್ರಿ ಪಾರ್ಥಿವ ಶರೀರವನ್ನ ತರಲಾಯಿತೋ ಅವಾಗಿನಿಂದಲೂ ಕೂಡ ಸಾಲು ಸಾಲು ಸಂಖ್ಯೆಯಲ್ಲಿ ಬರ್ತಲೇ ಇದ್ದಾರೆ ಜನ. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟೊಂದು ನಿಸ್ವಾರ್ಥಿಯಾಗಿದ್ರು ಸ್ಪಂದನ ಅವರು. ಆಗಿರುವಂತಹ ತರುಣ್ ಸುಧೀರ್ ಅವರ ಮಾತಾಡ್ಸೋಣ. ಸರ್, ನೀವೊಬ್ಬ ಕಲಾವಿದರಾಗಿ ಅಥವಾ ಟೆಕ್ನಿಷಿಯನ್ ಆಗಿ ಅನ್ನೋದಕ್ಕಿಂತ ವಿಜಯ ರಾಘವೇಂದ್ರ ಅವ್ರ ಫ್ಯಾಮಿಲಿಗೆ ಒಬ್ಬ ಗೆಳೆಯನಾಗಿ ಬಹಳ ಆತ್ಮೀಯರಾಗಿದ್ರಿ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗೆಳೆಯ ಬಹಳ ನೋವಿನಲ್ಲಿದ್ದಾರೆ. ಸರ್, ನೋವು ಅನ್ನೋದು ತುಂಬಾ ಚಿಕ್ಕ ಪದ ಆಗ್ಬೋದು ಸರ್, ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಆಲ್ಟರ್ನೇಟ್ ಏನ್ ಪದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ರಾಘು ನನ್ನ ಒಂದು ಫ್ರೆಂಡ್ ತರ ನಾನು ಯಾವತ್ತೂ ಇಲ್ಲ, ನಾನು ಒಂದು ಅಣ್ಣನ ತರ ನೋಡಿದ್ದೀನಿ. ನಾನು ಯಾವತ್ತೂ ಅವ್ರಿಗೆ ರಾಘಣ್ಣ ಅಂತಾನೆ ಕರೆದ ಅಭ್ಯಾಸ ನನಗೆ. ತುಂಬಾ ತಮಾಷೆ ಮಾಡ್ಕೊಂಡು ನಾವು ಜೊತೆಗಿದ್ದಂಥವ್ರು. ಸ್ಪಂದನ ಅವ್ರನ್ನೂ ಅಷ್ಟೇ ಒಂದು ಅದಕ್ಕೆ ಸಮಾನವಾಗಿ ನೋಡ್ಕೊಂಡು ಬಂದಂತಿದ್ದೀನಿ ನಾನು. ಪ್ರತಿಯೊಂದು ಅವ್ರ ಮೇಲೆ ಏನು ಚಿಕ್ಕ ಫಂಕ್ಷನ್ ಆಗಲಿ, ಏನೇನು ಗೆಟ್ ಹೋಗಿದ್ದಾರೆ, ಏನೇ ಆದ್ರೂ ಪ್ರತಿಯೊಂದಕ್ಕೂ ಕರೆದು ನಾವು ಜೊತೆಗೆ ಹೋಗಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇವತ್ತು ಈ ಥರದೊಂದು ರಾಘು ಲೈಫಲ್ಲಿ ಆಗಬಹುದು ಅಂತ ಒಂದು ಚಿಕ್ಕ ಕಲ್ಪನೆನೂ ನಮಗಿರಲಿಲ್ಲ. ನನಗೆ ತುಂಬ ಭಯ ಆಗ್ತಾರೆ ರಾಘು ಮೇಲೇನೆ. ರಾಘು ಸ್ಟ್ರಾಂಗ್ ಆಗ್ಬೇಕು ಇಲ್ಲಿಂದ, ಯಾಕಂದ್ರೆ ಅವ್ನು ಗೊತ್ತು, ಅವ್ನು ಚಿಕ್ಕ ಹುಡುಗಂತರ, ಇನ್ನು ಚಿಕ್ಕ ಮಗು. ಅವ್ರ ಮಗ ಶೌರ್ಯ ಹೆಂಗಿದಾನೋ ಇವತ್ತಿಗೆ ರಾಘುನು ಅದೇ ಮನಸ್ಥಿತಿನಲ್ಲೇ ಇರೋಂತಾನು ಅವನು. ಸ್ಪಂದನ ಇಬ್ರು ಮಕ್ಕಳನ್ನ ಬಿಟ್ಟೋಗಿರೋ ತರ ಇವತ್ತು. ನನಗೆ ಆ ಇಬ್ರು ಹುಡುಗರು ಇಲ್ಲಿಂದ ಲೈಫ್ ಸ್ಟ್ರಾಂಗ್ ಆಗ್ಬೇಕು ಅಂತ ಅಷ್ಟೇ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅದು ಬಿಟ್ಟರೆ ನಾನು ಬೇರೆ ಏನು ಅವ್ರಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತದೆ. ವಿಜಯ ರಾಘವೇಂದ್ರ ಅವರು ಕೆರಿಯರ್ ಅಲ್ಲಿ ಬಹಳ ಏರುಗಳಿದಾವೆ, ಇಳಿತಗಳಿದಾವೆ. ಸೊ ಆ ಸಂದರ್ಭದಲ್ಲಿ ನೀವು ಸ್ಪಂದನ ಅವರು ಯಾವ ತರದ ಸಪೋರ್ಟ್ ರಾಘು ಅವ್ರಿಗಿತ್ತು? ನೀವು ಆತ್ಮೀಯರಾಗಿದ್ರಿ ಅವರಿಗೆ? ಸರ್, 100% ರಾಘು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾನೆ ಲೈಫಲ್ಲಿ. ನಾನು ಚೌಕ ಮಾಡೋ ಟೈಮಲ್ಲಂತೂ ತುಂಬಾ ಲೋ ಫೇಸಲ್ಲಿದ್ದ ಅವನು.
ಅವನ್ನೆಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಕೆರಿಯರ್ ವೈಸ್ ಆಗಿ ಎಲ್ಲ ತುಂಬ ಟಫ್ ಟೈಮ್ ಹೋಗ್ತಾ ಇತ್ತು. ಅವಾಗ ಕೂಡ ಅವನಿಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತಿದ್ದು ಸ್ಪಂದನ ಅವರು. ಆದರೆ ಇವತ್ತು ಅವನಿಗೆ ಪ್ಲಾಟ್ಫಾರ್ಮ್ ಇಲ್ದಂಗೆ ಆಗಿದೆ. ಅವ್ನಿಗೆ ಏನು ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ, ಅವ್ನಿಗೆ ಕೆರಿಯರ್ ವೈಸ್ ಅಲ್ಲಿ ಎಲ್ಲಾನು ಚೆನ್ನಾಗಿದೆ, ಸೆಟ್ಲ್ ಆಗಿದ್ದ ಅವನು. ಈಗ ಅವ್ನು ನಿಂತಿದ್ದ ಪ್ಲಾಟ್ಫಾರ್ಮ್ನ ಕಿತ್ಕೊಂಡಂಗಾಗಿದೆ. ಅದು ಭಯ ನನಗೆ. ಅವನಿಗೆ ಬೆಟ್ಟ ಹತ್ತಬೇಕು, ಬೆಟ್ಟ ಇಳಿಬೇಕು ಅಂದ್ರೆ ಅವ್ನಿಗೆ ಅಷ್ಟು ಭಯ ಅಲ್ಲ. ಇವಾಗ ನಿಂತಿರೋದೊಂದು ಭೂಮಿನೇ ಕಿತ್ಕೊಂಡ್ಬಿಟ್ರೆ ನೀವು ಎಲ್ಲಿ ಅಂತ ನಿಂತ್ಕೊಂತೀರಾ ನೀವು? ಆ ಥರದೊಂದು ಪರಿಸ್ಥಿತಿಲಿದೆ. ಸೊ ನನಗೆ ಅದು ತುಂಬಾ ನನಗೆ ಹರ್ಟ್ ಆಗ್ತಿರೋದು ಅದಕ್ಕೆ. ನಿಮ್ಮ ವಲಯದಲ್ಲಿ ಬಹಳ ಮಾದರಿ ಜೋಡಿ ಅಂತ ದಂಪತಿಗಳು ಅಂತ ಗುರುತಿಸ್ಕೊಂಡಿದ್ರು ಅವರಿಬ್ರು. ಅದು ಏನಕ್ಕೆ ಅಂತಂದ್ರೆ ಇಬ್ರು ದೊಡ್ಡ ಲೆಗಸಿ ಫ್ಯಾಮಿಲಿ, ಅವರಿಬ್ಬರದು ಒಂದು ದೊಡ್ಡ ಲೆಗಸಿ ಫ್ಯಾಮಿಲಿ. ಅಂಡ್ ಇಬ್ರು ತುಂಬಾ ಬ್ಯೂಟಿಫುಲ್ ಸೋಲ್ಸ್. ಇಬ್ರು ಮನಸ್ಸುಗಳು ತುಂಬಾ ಒಳ್ಳೆ ಮನಸ್ಸುಗಳು ಅವರಿಬ್ಬರದು. ಯಾವತ್ತೂ ಇನ್ನೊಬ್ರು ಕೆಟ್ಟಿಗೆ ಬಯಸ್ತವ್ರಲ್ಲ, ಯಾರಿಗೂ ಏನು ತೊಂದರೆ ಕೊಟ್ಟವರಲ್ಲ. ಹಂಗಿದ್ದಂಥವ್ರು ಒಬ್ಬರನ್ನೊಬ್ರು ಬಿಟ್ಕೊಡ್ತಿಲ್ಲ. ಎಸ್ಪೆಷಲಿ ರಾಘು ಅಂತೂ ಎಕ್ಸ್ಟ್ರೀಮ್ ಸ್ಪಂದನ ಮೇಲೆ ಡಿಪೆಂಡ್ ಆಗಿದ್ದ. ಅವ್ರಂದ್ರೆ ಅಷ್ಟು ಇಷ್ಟಪಡ್ತಿದ್ದ, ಅಷ್ಟು ಗೌರವ ಕೊಡ್ತಿದ್ದ. ಅದಕ್ಕೆ ಅವ್ರು ಅಷ್ಟು ಬ್ಯೂಟಿಫುಲ್ ಕಪಲ್ ಆಗಿ ಕಾಣಿಸ್ತಾ ಇದ್ದಾರೆ ಯಾವತ್ತೂ. ರಂಗದಲ್ಲಿ ಪದೇ ಹೃದಯಾಘಾತಗಳು ಅವಾಗ ಆಗ್ತಾ ಇರುವಂತದ್ದು, ಡಯಟ್ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಗೊತ್ತಿಲ್ಲ ಸರ್ ನಂಗೆ ಅದು ಏನು ರೀಸನ್ಸ್ ಏನು ಗೊತ್ತಿಲ್ಲ. ಬಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ನಾಟ್ ನೈಸ್. ನಮ್ಗೆ ಒಂದು ಆಘಾತ ತಡ್ಕೊಳ್ತಾ ಇದ್ದೀವಿ ಅನ್ನೋಷ್ಟರಲ್ಲಿ ಹಿಂಗೆ, ಒಂದು ಆಘಾತ ತಡ್ಕೊತಾ ಇದ್ದೀವಿ ಅನ್ನೋಷ್ಟರಲ್ಲಿ ಹಿಂಗೆ ಆಗ್ತಾ ಇದೆ. ಚಿರು ಆಗಿರ್ಬೋದು, ಸಂಚಾರ ವಿಜಯ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು. ಈಗ ಏನು ನಮ್ಮ ಚಿತ್ರರಂಗದ ಮೇಲೆ ಯಾವ ದೃಷ್ಟಿ ಬೀಳ್ತಾ ಇದೆ, ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ದೇವರು ನಮ್ಮ ಗೆಳೆಯ ವಿಜಯ ರಾಘವೇಂದ್ರಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ, ಎಸ್ಪೆಷಲಿ ಮಗುವಿಗೆ ಎಲ್ರಿಗೂ ಧೈರ್ಯ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ್ಯಂಡ್ ವೆರಿ ದುಃಖದ ಸಂಗತಿ, ಬಿಕಾಸ್ ಲೈಫ್ ಎಷ್ಟು ಅನ್ಸರ್ಟನ್ ಆಗಿಬಿಟ್ಟಿದೆ. ಯಾವಾಗ ಯಾರು ಏನು ಎತ್ತ ಅಂತ ಗೊತ್ತಾಗ್ತಾರೆ. ಇವತ್ತು ನಗ್ನಗ್ತಾ ಇರ್ತೀವಿ, ನಾಳೆ ಅವ್ರನ್ನ ನೋಡ್ತೀವೋ ಇಲ್ವೋ ಅನ್ನೋ ಥರ ಎಲ್ಲ ಕಡೆ ಆ ಥರದೊಂದು ಪರಿಸ್ಥಿತಿ ಸೃಷ್ಟಿ ಆಗ್ತದೆ. ಗೊತ್ತಿರೋರು, ಚೆನ್ನಾಗಿರೋರು, ನಗ್ನಗ್ತಾ ಇರೋರು ಒಬ್ಬೊಬ್ಬರು. ಬೆಂಗಳೂರಿನ ಹರಿಶ್ಚಂದ್ರ ಘಟನಾ ಚಿತಾಗಾರದಲ್ಲಿ ಇವತ್ತು ಮಧ್ಯಾಹ್ನ ಅವನ ಕುಟುಂಬಕ್ಕೆ ಭಗವಂತ ದುಃಖನ ತಕ್ಕೊಳ್ಳೋಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀವಿ. ಹಾಗೆಯೇ ನಾವೆಲ್ಲರೂ ಸೇರಿ ಇವತ್ತು ಎಂಟೈರ್ ಕುಟುಂಬಕ್ಕೆ ಒಂದು ಧೈರ್ಯ ಹೇಳುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದು ನೀವಾಗಿರ್ಬೋದು, ನಾವಾಗಿರ್ಬೋದು, ಎಲ್ಲವನ್ನೂ ಆ ಕೆಲಸ ಮಾಡಿ. ಯಾಕಂದ್ರೆ ಇನ್ನು ಬಹಳಷ್ಟು ಸಣ್ಣ ವಯಸ್ಸವಳು, ಒಂದು ಮಗು ಬೇರೆ ಇದೆ. ಸೊ ರಾಘುನೂ ಸಹ ತುಂಬ ದುಃಖದಲ್ಲಿದ್ದಾನೆ. ಸೊ ಹಾಗಾಗಿ ಆ ಎಂಟೈರ್ ಕುಟುಂಬಕ್ಕೆ ನಾವೆಲ್ಲರೂ ಸಹ ಒಂದು ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡೋಣ. ಫೈನಲಿ ಸ್ಪಂದನಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ವಿದೇಶದಲ್ಲಿ ಮೃತಪಟ್ಟಂತಹ ಸ್ಪಂದನ ಅವರ ಮೃತದೇಹವನ್ನು ನಿನ್ನೆ ರಾತ್ರಿ ಬೆಂಗಳೂರಿಗೆ ತೆಗೆದುಕೊಂಡು ಬರಲಾಯಿತು. ಬ್ಯಾಂಕಾಕ್ನಿಂದ ತಹ ವಿಮಾನದಲ್ಲಿ ಸ್ಪಂದನ ಪಾರ್ಥಿವ ಶರೀರವನ್ನು ತರಲಾಯಿತು. ವಿಮಾನ ನಿಲ್ದಾಣದಲ್ಲಿ ಕುಟುಂಬಸ್ಥರು ಪಾರ್ಥಿವ ಶರೀರವನ್ನು ಇಲ್ಲಿಂದ ರಿಸೀವ್ ಮಾಡಿಕೊಂಡು ಮಲೇಶ್ವರಂನಲ್ಲಿರುವಂತಹ BK ಶಿವರಾಮ್ ಅವರ ನಿವಾಸದಲ್ಲೇ ತಂದು ಸಾರ್ವಜನಿಕ ದರ್ಶನಕ್ಕೆ ಇಟ್ಟರು. ನಿನ್ನೆ ರಾತ್ರಿಯಿಂದಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ನೋಡಿ, ಈ ಒಂದು ವಿಜುವಲ್ ಇದೆಯಲ್ಲ, ನಿಜಕ್ಕೂ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರೋರು ಒಂದೇ ಫ್ರೇಮ್ನಲ್ಲಿ ಸಿಗ್ತಿದ್ದಾರೆ. ಒಂದು ಕಡೆ ಮೇಘನಾ ರಾಜ್ ಅವರು, ಮತ್ತೊಂದು ಕಡೆಗೆ ವಿಜಯ್ ರಾಘವೇಂದ್ರ ಅವರು. ಈ ಇಬ್ಬರ ಜೋಡಿ ಧೈರ್ಯ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆ್ಯಂಡ್ ವೆರಿ ದುಃಖದ ಸಂಗತಿ, ಬಿಕಾಸ್ ಲೈಫ್ ಎಷ್ಟು ಅನ್ಸರ್ಟನ್ ಆಗಿಬಿಟ್ಟಿದೆ. ಯಾವಾಗ ಯಾರು ಏನು ಎತ್ತ ಅಂತ ಗೊತ್ತಾಗ್ತಾರೆ. ಇವತ್ತು ನಗ್ನಗ್ತಾ ಇರ್ತೀವಿ, ನಾಳೆ ಅವ್ರನ್ನ ನೋಡ್ತೀವೋ ಇಲ್ವೋ ಅನ್ನೋ ಥರ ಎಲ್ಲ ಕಡೆ ಆ ಥರದೊಂದು ಪರಿಸ್ಥಿತಿ ಸೃಷ್ಟಿ ಆಗ್ತದೆ. ಗೊತ್ತಿರೋರು, ಚೆನ್ನಾಗಿರೋರು, ನಗ್ನಗ್ತಾ ಇರೋರು ಒಬ್ಬೊಬ್ಬರನ್ನೇ ನಾವು ಇಂಡಸ್ಟ್ರಿನಲ್ಲಿ ಕಳ್ಕೊಳ್ತಾ ಇರೋದು. ಆಮೇಲೆ ಎಸ್ಪೆಷಲಿ ಫ್ಯಾಮಿಲಿನಲ್ಲಿ ಪದೇ ಆ ದುಃಖ ಬಂದಿರೋದು ನಿಜವಾಗ್ಲೂ ತುಂಬ ಕಾಡುತ್ತೆ. ಸೊ ಈ ಸಂದರ್ಭದಲ್ಲಿ ದೇವರು ಅವರೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ಪ್ರಾರ್ಥಿಸ್ಕೊಳ್ತೀನಿ. ಥ್ಯಾಂಕ್ ಯು. ವಿಜಯ ರಾಘವೇಂದ್ರ ಬಾಲ್ಯ ನಟನಾಗಿದ್ದ ನಾನು ಬಹಳ ಆತ್ಮೀಯ. ಅವನಿಗೆ ತಕ್ಕ ಹೆಂಡತಿ ಸ್ಪಂದನ. ಎಲ್ಲಿ ಸಿಕ್ಕಿದ್ರು ಇಬ್ಬರು ಅಣ್ಣ ಚೆನ್ನಾಗಿದ್ದೀರಾ, ಅಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾ ಇದ್ರು. ಭಾಳ ದುಃಖ ಆಗುತ್ತೆ ಆ ಹುಡುಗಿ ಅದಕ್ಕೆ ಮಲಗಿರೋದು ನೋಡಿ. ಅವ್ರಿಗೆ ಇಲ್ಲದಿರೋ ಅಂಥ ಒಂದು
ಕೊರತೆಯನ್ನು ವಿಜಯ ರಾಘವೇಂದ್ರ ಧೈರ್ಯವಾಗಿ ಎದುರಿಸಲಿ. ಆ ಕುಟುಂಬ ಶಿವರಾಮಣ್ಣನು ಭಾಳ ಆತ್ಮೀಯರು ನಮ್ಮ ಕುಟುಂಬಕ್ಕೆ. ಪಿ ಕೆ ಶಿವರಾಮ್ ಅವರು, ಚಿನ್ನಪ್ಪಣ್ಣ ಭಾಳ ಆತ್ಮೀಯರು. ಬಾಲನಾಟಕ ಚಿಕ್ಕ ಮಗುವಾಗಿದ್ದು ವಿಜಯ ರಾಘು, ನಾವೆಲ್ಲ ರಾಘು ಅಂತಲೇ ಕರೀತಾ ಇದ್ದು. ನನಗೇನು ಮಾತು ಹೊರಡ್ತಾ ಇಲ್ಲ. ಆ ಮಗು ಇಲ್ಲದೆ ಇರುವಂಥ ದುಃಖನ ಆ ದೇವರು ಆ ಕುಟುಂಬಕ್ಕೆ ಶಕ್ತಿ ತುಂಬಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಇನ್ನೂ ಕೂಡ ದೊಡ್ಡಮನೆ ಕುಟುಂಬಕ್ಕೆ ಅಪ್ಪು ಕಳೆದುಕೊಂಡಂತಹ ಆ ದುಃಖವೇ ಇನ್ನೂ ಕೂಡ ಆಗಿಲ್ಲ. ಆ ಸಂದರ್ಭದಲ್ಲೇ 2 ವರ್ಷಗಳ ಅಂತರದಲ್ಲೇ ಇದೀಗ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಕೂಡ ಇನ್ನಿಲ್ಲ. ಅದೇ ರೀತಿಯ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇನ್ನು ಜಯರಾಮ್ ಕಾರ್ತಿಕ್ ಅವರು ಬಹಳ ಭಾವುಕರಾದರು. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅವರು ಮಾತನಾಡಿಸಿದ್ರು ಜಯರಾಮ್ ಕಾರ್ತಿಕ್ ಅವರನ್ನ. ಬನ್ನಿ ನೋಡೋಣ. ನಟರಾಗಿರುವಂಥ ಜೆ ಕೆ ಅವರನ್ನ ಮಾತಾಡ್ಸೋಣ. ಸರ್, ಎಲ್ರಿಗೂ ಕೂಡ ಬಹಳ ನೋವಿನ ಸಂಗತಿ. ನಿಮಗೆ ವಿಜಯ ರಾಘವೇಂದ್ರ ಅವರು ಬಹಳ ಆಪ್ತರು ಅಂತ ಕೇಳ್ಪಟ್ವಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಸರ್, ವಿಜಯ ರಾಘವೇಂದ್ರ ಅವರು ಫಸ್ಟ್ ಪ್ರೊಫೆಷನಲ್ ಆಗಿ ಫ್ರೆಂಡ್ ಆದರು, ಅದಾದಮೇಲೆ ಪರ್ಸನಲ್ ಆಗಿ ಫ್ರೆಂಡ್ ಆದರು. ಯಾಕಂದರೆ ಒಂದು ಫ್ಯಾಮಿಲಿ ಥರ ನನ್ನನ್ನು ನೋಡಿದ್ರು ಇಬ್ಬರೂ. ಆ್ಯಂಡ್ ಆ ಒಂದು ಪ್ರೀತಿ ಇದೆಯಲ್ಲ, ದಟ್ ವಾಸ್ ರಿಯಲಿ ವೆರಿ 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 ಗ್ರೇಟ್. ಯಾಕಂದರೆ ನಾವು ದಿನಾಗ್ಲೂ ಮೀಟ್ ಆಗಲಿಲ್ಲ, ದಿನ ಫೋನ್ ಮಾತಾಡ್ತಾ ಇಲ್ಲ. ಬಟ್ ಯಾವಾಗ ಸಿಕ್ಕಿದ್ರೂ ಇಟ್ ಯೂಸ್ ಟು ಬಿ ಲೈಕ್ ತುಂಬ ಆತ್ಮೀಯರು. ಜೊತೆಗೆ ಹುಟ್ಟಿ ಬೆಳೆದವ್ರ ಥರ ಇದ್ದಿತ್ತು. ಒಬ್ಬ ಬ್ರದರ್ ಥರ ಟ್ರೀಟ್ ಮಾಡ್ತಾ ಇದ್ರು. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಬಟ್ ಈ ಥರ ಹಿಂಗೆ ಸಡನ್ನಾಗಿ ಹಿಂಗಾಗತ್ತೆ. ಆ್ಯಂಡ್ ಸಚ್ ಎ ಗುಡ್ ಹ್ಯೂಮನ್. ಇವ್ರಿಗೆ ಈ ಥರ ಆಗುತ್ತೆ ಅಂತ ಅಂದರೆ ಐ ಕಾಂಟ್ ಬಿಲೀವ್ ಆ್ಯಕ್ಚುಲಿ. ಸ್ಪಂದನಾ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅಫ್ಕೋರ್ಸ್ ಸರ್, ಯಾಕಂದರೆ ತುಂಬ ರೇಕ್ಸೋರು ನನ್ನ ಪಾರ್ಟಿಗೆ ಬರಲ್ಲ ಅಂತ ಅಲ್ಲ. ಯಾಕಂದರೆ ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು. ಬರೀ ಫ್ಯಾಮಿಲಿ ಗೆಟ್ ಟುಗೆದರ್ ಮನೇಲಿ ಕರೆದಾಗ ಮಾತ್ರ ಹೋಗ್ತಾ ಇದ್ದೆ. ಸೊ ಇಟ್ ಯೂಸ್ ಟು ಬಿ ಲೈಕ್ ಬ್ರದರ್ ಸಿಸ್ಟರ್ ಹೆಂಗೆ ರೇಗಿಸ್ಕೊಂಡಿರ್ತಾ ಇದ್ರು ಆ ಥರ ನಾವು ಇರ್ತಾ ಇದ್ವಿ. ಅದ್ರ ಜೊತೆ ರಾಘುನೂ ಅಷ್ಟೇ. ಆ್ಯಂಡ್ ಹಿ ಯೂಸ್ ಟು ಆಲ್ವೇಸ್ ಟೆಲ್, ನಾನು ನೀವಿಬ್ಬರು ಮಧ್ಯ ಬರಲ್ಲಪ್ಪ ಅಂತ ಹೇಳೋರು. ಆ್ಯಂಡ್ ಅದೆಲ್ಲ ನೆನೆಸ್ಕೊಂಡ್ರೆ ಇದು ನಿಜಾನ ಅಂತ ಅನಿಸ್ತಾರೆ. ಇಟ್ ಈಸ್ ರಿಯಲಿ ಅನ್ಬಿಲೀವಬಲ್ ಆ್ಯಕ್ಚುಲಿ. ಇದು ಹಿಂಗೆ ಆಗಿರೋದು, ಆರಾಮಾಗಿ ಹೆಲ್ದಿ ಆಗಿರೋದು. ಇನ್ಫ್ಯಾಕ್ಟ್ ಈವನ್ 2 ವೀಕ್ಸ್ ಬ್ಯಾಕ್ ರಾಘು ಸಿಕ್ತಾಗ್ಲೂ ಅಷ್ಟೇ ತುಂಬ 1 ವರ್ಷ ಆಗೋಯ್ತು, ಮನೆಗೆ ಕರಿತೀನಿ ಸ್ಪಂದನ ಹೇಳ್ತಾ ಇದ್ರು ಅಂತ. ಬಟ್ ಇಟ್ಸ್ ಅನ್ಬಿಲೀವಬಲ್ ಸರ್. ಬ್ಯಾಕ್ ಇಂಡಸ್ಟ್ರಿಗೆ ಈ ಥರದ ಶಾಕ್ ಫಸ್ಟು ಸಂಚಾರಿ ವಿಜಯ್ ಆಯಿತು, ಅದಾದಮೇಲೆ ಪುನೀತ್ ಸರ್ದಾಯಿತು. ಸೊ ಈಗ ಸ್ಪಂದನ ಹೆಂಗೆ ಅಂತ ಈ ಚಿತ್ರರಂಗ ಹೆಂಗಿದನ್ನೆಲ್ಲ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸರ್? ಎಲ್ಲದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಸೊ ಲೈಫ್ ಇಸ್ ವೆರಿ ಅನ್ಸರ್ಟನ್ ಅನ್ನೋದಕ್ಕೆ ಗ್ರೇಟ್ ಎಕ್ಸಾಂಪಲ್. ಅವ್ರು ಹೇಳ್ತಾರಲ್ಲ, ನೀವು ಒಳ್ಳೇದು ಮಾಡಬೇಕು, ಎಲ್ಲರ ಹತ್ರ ಚೆನ್ನಾಗಿರಬೇಕು, ಮೋಸ್ಟ್ಲಿ ದೇವ್ರು ಅಂಥವ್ರನ್ನೇ ಬೇಗ ಕರ್ಕೊಂಡ್ಬಿಡ್ತಾನೆ ಅನಿಸುತ್ತೆ. ಯಾಕಂದರೆ ಪಾಸಿಟಿವ್ ಪೀಪಲ್ಲು, ಖುಷಿಯಾಗಿದ್ದವರು, ಒಂದು ಹ್ಯಾಪಿ ಫ್ಯಾಮಿಲಿ ಲೈಫ್, ಅಂಥವ್ರನ್ನೇ ಬೇಗ ದೇವ್ರು ಕಳ್ಕೊತಾನಂತ ಇಟ್ ರಿಯಲಿ ಫೀಲ್ ಸ್ಯಾಡ್ ಆ್ಯಕ್ಚುಲಿ. ಇದ್ರ ಹಿಂದೆ ಏನು ಲಾಜಿಕ್ ಅಂತಲೇ ಅರ್ಥ ಆಗಲ್ಲ ಸರ್. ವಾಟ್ ಈಸ್ ಲೈಫ್ ಅನ್ನೋದಕ್ಕೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬುಲ್ಶಿಟ್ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ ಲೈಫು. ಚೆನ್ನಾಗಿರೋರು, ಕಷ್ಟಪಡ್ತಾರೋ, ಖುಷಿಯಾಗಿರಬೇಕು ಅಂತ ಏನೇನೋ ಸ್ಯಾಕ್ರಿಫೈಸ್ ಮಾಡಿಕೊಂಡು ಇರೋರು. ರಾಘು ಅವರು ಐ ನೋ ಹೌ ಹಿ ಸ್ಟ್ರಗಲ್ ಆ್ಯಕ್ಚುಲಿ. ಅವ್ರಿಗಿದ್ದು ವೈ ಫಾರ್ ಹಿಮ್ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ದಟ್ ಲೇಡಿ ಸ್ಪಂದನ ವಾಸ್ ಎಂಥ ಒಳ್ಳೆ ಶೌರ್ಯ, ಚಿಕ್ಕ ಹುಡುಗ. ತುಂಬ ಜನ ಫ್ರೆಂಡ್ಸ್ ಹೇಳ್ತಾ ಇದ್ರು ರಾಘು ಸರ್ದು. ಸೊ ಸ್ಪಂದನಾ ಅವರು ಈಗ ಇಬ್ಬರು ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ, ಒಂದು ಶೌರ್ಯ, ಇನ್ನೊಂದು ರಾಘು ಅಂತ. ಅಬ್ಸಲ್ಯೂಟ್ಲಿ ಸರ್. ರಾಘುನ ಅವರು ಒಂದು ಮಗು ಥರನೇ ನೋಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಅವ್ರನ್ನ ನೋಡ್ಕೊತಾ ಇದ್ರು ಅಂತ ನಮಗೆ ಗೊತ್ತು. ವಾಟ್ ವಿ ಹ್ಯಾವ್ ಸೀನ್ ಆ್ಯಕ್ಚುಲಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಜೆ ಕೆ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8